ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ನಿಮ್ಗೆ ಇಂಟ್ರೊಡಕ್ಷನ್ ವ್ಲಾಗಲ್ಲಿ ಅಂದರೆ ಫಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನನ್ನ ವ್ಲಾಗ್ಸಲ್ಲಿ ಎಲ್ಲೂ ರಿಸ್ಟ್ರಿಕ್ಷನ್ಸ್ ಇರಲ್ಲ ಗೈಸ್, ಅಂದರೆ ಬರೀ ಟ್ರಾವೆಲಿಂಗ್ ಆಗಿರುತ್ತೆ, ಬರೀ ಕುಕಿಂಗ್ ಆ ಥರದಂತ ಎಂತ ಇರಲ್ಲ ಅಂತ. ಸೊ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವ್ಲಾಗ್ ಆದ್ಮೇಲೆ ಮತ್ತೆ ಕುಕಿಂಗ್ ವ್ಲಾಗ್ ಒಟ್ಟಿಗೆ ಬಂದ್ಬಿಟ್ಟಿದ್ದೀನಿ. ಸೊ ಬೇಸಿಕಲಿ ನನಗೆ ತಿನ್ನೋದಂದ್ರೆ ತುಂಬ ಇಷ್ಟ, ಯಾರಿಗೆ ತಾನೇ ತಿನ್ನೋದು ಇಷ್ಟ ಇರಲ್ಲ. ಸೊ ನಾನೇನು ಫುಲ್ಲು ಅಡುಗೆ ಚೆಫ್ ಏನಲ್ಲ, ಬಟ್ ನನಗೇನು ಗೊತ್ತು ಅದರಲ್ಲೊಂದು ಚಿಕ್ಕ ರೆಸಿಪಿನ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡೋಣ ಅಂತ. ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಕರ್ಜಿಕಾಯಿ ಅಂತ. ಸೊ ಅದೆಲ್ಲರಿಗೂ ಗೊತ್ತೇ ಇರುತ್ತೆ, ಅದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಥವಾ ಮಾಡಿ ತೋರಿಸಿ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ನೀವು ಯಾವಾಗಾದರೂ ಏನಾದರೂ ಕ್ರೇವಿಂಗ್ಸ್ ಆಯಿತು ಅಂದರೆ ಅಥವಾ ಟೀ ಕಾಫಿ ಕುಡಿಯೋ ಟೈಮಲ್ಲೆಲ್ಲ ನೀವು ಸೇವಿಸ್ಬೋದು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ಸೊ ಇದಕ್ಕೆ ಫಸ್ಟ್ ಬಂದ್ಬಿಟ್ಟು ಕಾಯಿ ತುರಿನ ನೀವು ತುರಿದಿಟ್ಕೊಬೇಕಾಗುತ್ತೆ. ಕೊಬ್ಬರಿ ಅಂತ ಇರುತ್ತಲ್ಲ, ಕಾಯಿನೂ ಇಲ್ಲ ಕೊಬ್ಬರಿ ಇರುತ್ತಲ್ವ, ಅದನ್ನ ನೀವು ಹೀಗೆ ತುರಿದಿಟ್ಕೊಬೇಕಾಗುತ್ತೆ. ತುರ್ದಾದ್ರೂ ಇಟ್ಕೊಬೋದು ಅಥವಾ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಲಿ ಹೊಡ್ಕೊಂಡ್ರು ಅದು ನೋಡಿ ಈ ಥರ ನಿಮಗೆ ಈ ಥರ ಗಾರ್ನಿಶ್ ಆಗುತ್ತೆ. ಇದು ಬಂದ್ಬಿಟ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು, ಕಾಣಿಸ್ತಾ ಇರ್ಬೋದು ನಿಮಗೆ, 1/4 kg ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನೂ ಅಷ್ಟೇ ಎಲ್ಲನೂ 1/4 kgನೇ ತೊಗೊಳ್ಳಿ. ಏನಕ್ಕಂದರೆ ಇವಾಗ ನೀವು ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕಾದ್ರೆ ಎಲ್ಲನೂ ನೀವು ಈಕ್ವಾಲಿಟಿ ಪ್ರಮಾಣದಲ್ಲಿ ಹಾಕಿದ್ರೆ ಅದು ರುಚಿಕರವಾಗಿ ಬರುತ್ತೆ. ಯಾಕಂದರೆ ನಾನು ಇದೊಂದು ಟಿಪ್ ಗೈಸ್ ನಿಮಗೆ, ಆ್ಯಕ್ಚುಲಿ ನಾನು ಅಡುಗೆ ಮಾಡೋ ಕಲ್ತಾಗಿಂದ ನಾನು ಅಬ್ಸರ್ವ್ ಮಾಡಿರೋದು. ಇವಾಗ ನೀವು ಒಬ್ಬಟ್ಟು ಮಾಡ್ತೀರಾ ಅಂದ್ರೂ ಅಷ್ಟೇ, ಎಷ್ಟು ಅರ್ಧ kg ಬೇಳೆ ತೊಗೊಂಡ್ರೆ ಅರ್ಧ kg ಬೆಲ್ಲನೇ ತೊಗೊಳ್ಳಿ. ನೀವೆಲ್ಲನೂ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಸ್ವೀಟು ಕರೆಕ್ಟಾಗಿರುತ್ತೆ. ನೀವು ಯಾವಾಗಾದ್ರೂ ಟ್ರೈ ಮಾಡಿ ನೋಡಿ ಮನೇಲಿ, ನಾನಂತೂ ಯಾವಾಗೂ ಹಾಗೆ ಮಾಡೋದು. ಸೊ ಕರ್ಜಿಕಾಯಿಗೂ ಸೇಮ್ ಟಿಪ್ನೇ ನಾನು ಕೊಡ್ತಿರೋದು. ಇಲ್ಲಿ ನಾನು 1/4 kg ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿರೋದ್ರಿಂದ 1/4 kg ಆಗಿರೋಷ್ಟು ಬೆಲ್ಲನೂ ತೊಗೊಂಡಿದ್ದೀನಿ, ಅಂದರೆ ಸಮ ಮಿಕ್ಸ್ ಆಗುತ್ತೆ ಪೌಡರ್ ಅಂತ. ಸೊ ಬೆಲ್ಲನೂ ಬಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂದರೆ ತುರ್ದಿಟ್ಕೊಂಡಿದ್ದೀನಿ. ಏನಕ್ಕಂದರೆ ಇವಾಗ ನಾವು ಒಬ್ಬಟ್ಟಿಗೆ ಚಚ್ತೀವಿ ಬೆಲ್ಲನ. ಸೊ ಅದೇ ಥರ ಇಲ್ಲಿ ಬಂದ್ಬಿಟ್ಟು ನಾವು ಬೆಲ್ಲನ ಏನಾದರೂ ಚಚ್ಚಿದ್ರೆ ಅದೇನಾಗುತ್ತೆ ಅಂದರೆ ನಾವು ಇದು ಮಿಕ್ಸ್ಚರ್ ಮಾಡ್ಕೊತೀವಲ್ಲ ಕರ್ಜಿಕಾಯಿ ಒಳಗಡೆ ಪೌಡ್ರ್ ಹಾಕೋಕ್ಕೆ, ಆವಾಗ ಅದು ಗಂಟಾಗಿ ಸಿಗುತ್ತೆ ಬೆಲ್ಲ. ಸೊ ಅದು ನಮಗೆ ಆಗಬಾರ್ದು ಅಥವಾ ರಿಪೀಟ್ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ ಬೆಲ್ಲನ ತುರ್ದಿಟ್ಕೊಂಡ್ರೆ ಅದು ಕ್ಲೀನಾಗಿ ಗಾರ್ನಿಶ್ ಆಗುತ್ತೆ. ಸೊ ನಮ್ಮ ಬಾಯಿಗೂ ರುಚಿಯಾಗಿ ಸಿಗುತ್ತೆ, ಮತ್ತು ಎಲ್ಲೂ ಅದು ಒಂಥರ ಸ್ಟಕ್ ಆಗಲ್ಲ. ಆಮೇಲೆ ಬಂದ್ಬಿಟ್ಟು ನಾನಿಲ್ಲಿ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಬಂದ್ಬಿಟ್ಟು ಬಾದಾಮಿ, ಗೋಡಂಬಿ ಮತ್ತು ಯಾಲಕ್ಕಿನ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿ ಹಾಕೊಂಡಿದ್ದೀನಿ ಇದ್ರೊಳಗಡೆ, ಅದರೊಟ್ಟಿಗೆ ಮಿಕ್ಸ್ ಮಾಡೋಕ್ಕೆ. ಅಂದರೆ ಇಟ್ ಗೀವ್ಸ್ ಒಂದು ಒಳ್ಳೆ ಎಲಿಗೆನ್ಸ್ ಕೊಡುತ್ತೆ ಅಂತ ರುಚಿಗಷ್ಟೇ. ಇದಕ್ಕೆ ಬೇಕಂದರೆ ನೀವು ಇನ್ನೂ ಬೇಕಂದ್ರೂ ಆ್ಯಡ್ ಮಾಡ್ಕೊಬೋದು ಗೈಸ್. ಅಂದರೆ ಇವಾಗ ಕಡಲೆ ಬೀಜನ ತೊಗೊಂಡು ನೀವು ಕಡಲೆ ಬೀಜನ ಹುರಿದ್ಬಿಟ್ಟು ಕೂಡ ಹಾಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಾನು ಮಾತ್ರ ಇಲ್ಲಿ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಬಾದಾಮಿ ಮತ್ತು ಯಾಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಆಗಿ ಕಡಲೆ ಪಪ್ಪು ಅಂತ ಹೇಳ್ತಾರೆ ಬೇಸಿಕಲಿ. ಸೊ ಅದನ್ನ ನೀವು ಪುಡಿ ಮಾಡಿ ಇಟ್ಕೋಬೇಕು. ನಾನು ಇದನ್ನು ಅಷ್ಟೇ ಸೇಮ್ 1/4 kg ಆಗಷ್ಟೇ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಮೇನ್ ಇಂಗ್ರೀಡಿಯೆಂಟ್ ಮರ್ತೋಗ್ಬಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾವು ನಮ್ಮ ಮನೇಲಿ ಬಳಸೋದೇ ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅಂದರೆ ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು, ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ. ಸೊ ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹಾಗಾದರೆ ತಡ ಮಾಡೋದು ಬೇಡ, ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ಒಂದ್ಸರಿ ಹೇಳಿದ್ದೀನಿ, ಆದರೂ ಮತ್ತೊಂದ್ಸರಿ ಹೇಳ್ತೀನಿ. ಕೊಬ್ಬರಿ 1/4 kg, ಮೈದಾ ಹಿಟ್ಟು 1/4 kg, 1/4 kg ಕಡಲೆ ಪಪ್ಪನ ಪುಡಿ, 1/4 kg ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸ್. ಬೇಕಂದರೆ ನೀವು ಕಡಲೆ ಬೀಜನ ಕೂಡ ಆ್ಯಡ್ ಮಾಡ್ಕೊಬೋದು. ಹುರಿದ್ಬಿಟ್ಟು ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ನೀವು ಹಾಫ್ ಸ್ಮ್ಯಾಶ್ ಮಾಡಿ ಹಾಕ್ಕೊಬೋದು. ಸೊ ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನೀವು ಒಂದು ಚಿಕ್ಕ ಪ್ಯಾನ್ ಈ ಥರದ್ದು ಯಾವುದಾದ್ರೂ ತೊಗೊಂಡು ಇದಕ್ಕೆ 1/4 kg ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀವಲ್ಲ, ಇವಾಗ ಫಸ್ಟ್ ಈ ಮೈದಾ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಫುಲ್ಲಾಗಿ ಹಾಕ್ಕೊಳ್ಳಿ. ಆಮೇಲೆ ಈ ಮೈದಾ ಹಿಟ್ಟಿಗೆ 1 ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕಿ, ಅಥವಾ ಬೇಕಾದ್ರೆ ಒಂಚೂರು ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ 1 ಸ್ಪೂನ್ ಆಫ್ ಆಯಿಲ್ ಕೂಡ ಹಾಕ್ಕೊಬೋದು ನೀವು. ಏನಕ್ಕಂದರೆ ಅದೆಲ್ಲೂ ಏನಾದರೂ ಜಿಡ್ಡಿನ ಅಂಶ ಆ ಥರದ್ದು ಏನಾದರೂ ಇದ್ದರೆ ಬೇಗ ಇದಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಹಾಕೊಂಡಿದ್ದೀನಿ. ಈ ಆಯಿಲ್ಲು ಏನಕ್ಕೆ ಅಂದರೆ ಅದು ಏನಾದರೂ ಒಂಥರ ಸ್ಟಿಕ್ಕಿ ಲೇಯರ್ಸ್ ಇದ್ದರೆ ಅದೆಲ್ಲ ಆಗಲ್ಲ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು ಬೇಸಿಕಲಿ. ಆಮೇಲೆ 1 ಲೋಟ ನೀರು ತೊಗೊಂಡು ಗೈಸ್, ಏನಿಲ್ಲ ಇದನ್ನು ನೀವು ಹೇಗೆ ಕಲಿಸ್ಬೇಕು ಅಂದರೆ ನಿಮ್ಮ ಮನೇಲೆಲ್ಲ ಚಪಾತಿ ಹಿಟ್ಟು ಕಲಿಸ್ತೀರಲ್ವ, ಆ ಥರನೇ ಇದನ್ನು ಸ್ವಲ್ಪ ಹದ ಬರೋಷ್ಟು ಕಲಿಸ್ಕೊಳ್ಳಿ ಅಷ್ಟೇ. ಅಂದರೆ ತುಂಬ ನೀರಂಗೂ ಕಲಿಸ್ಕೊಬೇಡಿ, ಸ್ವಲ್ಪ ಇವಾಗ ನೀವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರಾ, ಚಪಾತಿ ಹಿಟ್ಟಂತೂ ಕಲ್ಸೋಕೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದೇ ಹದಕ್ಕೆ ತಕ್ಕಂತೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಬೇಕಂದರೆ ನೀವು ಇನ್ನೂ ಒಂದು ಸ್ವಲ್ಪ ಎಣ್ಣೆ ಬೇಕಾದರೆ ಯೂಸ್ ಮಾಡ್ಕೊಬೋದು. ನಿಮ್ಗೆ ಅದು ಇನ್ನೂ ಸಾಲ್ತಾ ಇಲ್ಲ ಅಥವಾ ಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಅಂದರೆ ಏನಂದರೆ ಗೈಸ್, ಈ ತಿಂಡಿಗಳೆಲ್ಲ ಮಾಡಿಕೊಂಡ್ರೆ ಒಂದು ಸ್ವಲ್ಪ
ಏನಂತಾರೆ, ಈ ಟೀ ಕುಡಿಯೋ ಟೈಮ್ಗಾಗಿರ್ಬೋದು ಅಥವಾ ಕಾಫಿ ಕುಡಿಯೋ ಟೈಮ್ಗಾಗಿರ್ಬೋದು ಒಂಥರ ಟೇಸ್ಟ್ ಆಗಿರುತ್ತೆ. ಇವಾಗ ಒಬ್ಬೊಬ್ರಿಗೆ ಒಂದೊಂದು ಇದಿರುತ್ತೆ. ಇದರಲ್ಲಿ ಇನ್ನೊಂದು ಇದೇನಂದರೆ ಶುಗರ್ ಕಂಟೆಂಟ್ ಯಾವುದು ಇಲ್ಲ ಗೈಸ್, ಯಾಕಂದರೆ ಸಕ್ಕರೆ ಯೂಸ್ ಮಾಡಿಲ್ಲ. ಇವಾಗ ಕೆಲವರೆಲ್ಲ ಹೆಲ್ತ್ ಕಾನ್ಷಿಯಸ್ ಇರ್ತಾರೆ, ಅಂದರೆ ಡಯಟ್ ಕಾನ್ಷಿಯಸ್ ಇರ್ತಾರೆ. ಸಕ್ಕರೆ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ, ಜಿಮ್ಗೆ ಹೋಗೋರೆಲ್ಲ ಇರ್ತಾರೆ. ಸೊ ಅವರು ಕೂಡ ಇದು ಹೆಲ್ತಿ ಫುಡ್ಡೇ. ಟೀ ಅಥವಾ ಕಾಫಿಗೆ ನೀವು ಸ್ನ್ಯಾಕ್ಸ್ ಲೆಕ್ಕದಲ್ಲಿ ಇದನ್ನು ತೊಗೊಬೋದು. ಏನಕ್ಕಂದರೆ ನಾನು ಕಂಪ್ಲೀಟಾಗಿ ಬೆಲ್ಲನೇ ಯೂಸ್ ಮಾಡಿರೋದಿಲ್ಲಿ, ಒಂದೇ ಒಂದು ಸ್ಪೂನ್ ಶುಗರ್ ಕೂಡ ಹಾಕಿಲ್ಲ ನಾನು. ಸೊ ಅದರಿಂದ ಹೆಲ್ತಿ ಫುಡ್ ಗೈಸ್, ಆ ಥರದ್ದೇನಿಲ್ಲ. ನನಗೆ ತುಂಬ ಇಷ್ಟ ಇದು. ಅವಾಗವಾಗ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ತೊಗೊಂಡು ಹೋಗ್ಬೋದು ಮಾಡಿಟ್ಬಿಟ್ಟು. ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಇದರಲ್ಲಿ. ಸೊ ನೋಡಿ, ಇವಾಗ ನೀವು ನೋಡ್ಬೋದು. ನೋಡಿ ಇಷ್ಟು ಬೇಗ ಹಿಟ್ಟು ಕಲಸಾಗ್ಬೇಕು, ಆಗೋಗ್ಬಿಡುತ್ತೆ ಒಂದು ಮಿನಿಟಲ್ಲಿ. ನೋಡಿ ಈ ಥರ ಸೇಮ್ ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಆ ಥರ ಒಂದು ಹದಕ್ಕೆ ಬರೋ ಗಂಟ ಕಲಿಸ್ತಾನೆ ಇರಬೇಕು. ಸೊ ಹೀಗೆ ಕಲಸಿ ಇಟ್ಕೊಂಡ್ರೆ ಇದನ್ನು ಒಂದು 5 ಅಥವಾ ಒಂದು 10 ಮಿನಿಟ್ಸ್ ನೆನೆಯಕ್ಕೆ ಬಿಡ್ಬೇಕು ಗೈಸ್. ಏನಕ್ಕಂದರೆ ಇವಾಗ ಚಪಾತಿ ಹಿಟ್ಟು ಕಲಸಿದ ತಕ್ಷಣ ನಾವು ಹಿಂದೆನೇ ಹಾಕಿದ್ರೆ ಹೇಗಾಗುತ್ತೆ ಅದೇ ಥರ ಇದೂ. ಸೊ ಇದನ್ನ ಏನಿಲ್ಲ ಅಂದರೂ ಅದೇ ಇವಾಗ ಈ ಹಿಟ್ಟು ಕಳಿಸಿದ್ವಲ್ಲ ನೋಡ್ತಾ ಇರ್ಬೋದು, ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ಇದಕ್ಕೆ ಏನಿಲ್ಲ ಅಂದರೂ ಒಂದು 5 to 10 ಮಿನಿಟ್ಸ್ ಬಿಡಿ. ಸೊ ಅದಕ್ಕೆ ಅದು ಏನಂತಾರೆ ಹಿದ ಬರುತ್ತೆ, ಅಂದರೆ ಮೆತ್ತಗಾಗುತ್ತೆ. ಸೊ ಅಷ್ಟರೊಳಗಡೆ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಬಿಡೋಣ, ಅದರೊಳಗಡೆ ಹಾಕೋ ಮಿಕ್ಸ್ಚರ್ನ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ನೀವು ನೋಡ್ತಾ ಇರ್ಬೋದು ಕಡಲೆಪಪ್ಪು ಪೌಡರು. ಸೊ ಕಡಲೆಪಪ್ಪು ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ಗೈಸ್, ಈ ಥರ ಫುಲ್ಲಾಗಿ ಹಾಕೊಂಡ್ಬಿಡಿ. ಬೇಕಾದ್ರೆ ನೋಡಿ ಕಡಲೆಪಪ್ಪನ್ನ ಫುಲ್ ನುಣ್ಣಗೆ ರುಬ್ಕೊಬೇಕು, ತರ್ತರಿಯಾಗಿ ರುಬ್ಕೊಬೇಡಿ, ಚೆನ್ನಾಗಾಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಅವಾಗ ಹೇಳ್ದಂಗೆ ನಾನು ಗಾರ್ನಿಷ್ ಮಾಡಿದ್ನಲ್ವ, ಅದು ಅಷ್ಟೇ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅಲ್ಲೇ ಉಂಡುಂಡೆ ಆಗಿ ಉಳ್ಕೊಂಡ್ಬಿಡುತ್ತೆ. ಆಮೇಲೆ ಅದು ಬೆಲ್ಲ ಹಾಕಿ ಉರುಗಡ್ಲೆ ಪೌಡರ್ ಹಾಕಿದ್ಮೇಲೆ ಮತ್ತೆ ತಿರ್ಗಾ ಕೊಬ್ಬರಿ ಹಾಕಿ, ಈ ಥರ ಕೊಬ್ಬರಿ ಪೌಡರ್ ಹಾಕ್ಕೊಳ್ಳಿ. ಕೊಬ್ಬರಿ ಪೌಡರ್ ಹಾಕಿದ್ಮೇಲೆ ಡ್ರೈ ಫ್ರೂಟ್ಸ್ ನಾನು ಹೇಳಿದ್ನಲ್ಲ ಆಗಲೇ ನೋಡ್ಬೋದು, ಬಾಡಂಬಿ, ಗೋಡಂಬಿ ಮತ್ತು ಯಾಲಕ್ಕಿದು ನಾನು ಸಿಪ್ಪೆ ಹಾಕ್ಕೊಂಡಿಲ್ಲ. ನೋಡಿ ಇಲ್ಲಿ ಕಾಣಿಸ್ತಿದೆ ನಿಮಗೆ, ಬರೀ ಪೌಡರ್ನ ಗಾರ್ನಿಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ತಿನ್ನುವಾಗ ಅದು ಸೆಂಟರ್ ಒಂದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಇವಾಗ ಮಿಕ್ಸ್ ಮಾಡಬೇಕು ಗೈಸ್. ಅಂದರೆ ಈ ಮಿಕ್ಸ್ಚರ್ಗೆ ಈ ಕರ್ಜಿಕಾಯಿ ಒಳಗಡೆ ಹಾಕೋದಕ್ಕೆ ಈ ಥರದ್ದು ಮಾಡ್ಕೊತೀವಿ. ಇದು ಬಂದ್ಬಿಟ್ಟು ಒಂಥರ ಕಡಲೆಪಪ್ಪು, ಉರುಗಡ್ಲೆಪಪ್ಪು, ಕೊಬ್ಬರಿ, ಬೆಲ್ಲ ಇದೆಲ್ಲ ಹಾಕಿ ನಾವು ಗಾರ್ನಿಷ್ ಮಾಡ್ಕೊಳ್ಳೋದು. ಇದು ಒಂದು ಟೈಪು. ಇನ್ನೊಂದು ಟೈಪ್ ಬಂದ್ಬಿಟ್ಟು ಕೆಲವ್ರು ಬರೀ ಕೊಬ್ಬರಿಲೇ ಮಾಡ್ತಾರೆ. ಅದನ್ನ ನೀವು ಬರೀ ಕೊಬ್ಬರಿ, ಕಾಯಿ, ಸಕ್ಕರೆ ಅದೆಲ್ಲ ಹಾಕ್ಕೊಂಡು ಅದು ಒಂದು ಟೈಪ್ ಥರ ಮಿಕ್ಸ್ಚರ್ ಮಾಡ್ಕೊಬೋದು. ಸೊ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆಪಪ್ಪು ಪೌಡರು, ಬೆಲ್ಲ ಇದೆಲ್ಲ ಕ್ಲೀನಾಗಿ ಗಾರ್ನಿಷ್ ಆಗಬೇಕು. ಅಲ್ಲಿ ಗಂಟ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಕ್ಕಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಕ್ಲೀನಾಗಿ ಟೇಸ್ಟ್ ಸಿಗುತ್ತೆ ನಿಮಗೆ ತಿನ್ನೋವಾಗ. ಇಲ್ಲಾಂದರೆ ಅದೊಂಥರ ಇನ್ಕಂಪ್ಲೀಟ್ ಅನಿಸುತ್ತೆ, ಏನೋ ಒಂಥರ ಟೇಸ್ಟ್ ಕೊಡಲ್ಲ ಅಥವಾ ಆ ಎಲಿಗೆನ್ಸ್ ಕೊಡಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡಬೇಕು. ಸೊ ಈಗ ನೋಡಿದ್ರಿ ಈ ಥರ ಈ ಪೌಡರು ರೆಡಿ ಮಾಡಾಯಿತು. ಇವಾಗ ಹಿಟ್ಟು ಕೂಡ ರೆಡಿಯಾಗಾಯಿತು. ಸೊ ಇವಾಗ ಇಷ್ಟರೊಳಗಡೆ ಈ ಹಿಟ್ಟನ್ನು ನೋಡಿ ಪ್ಲೇಟ್ ಮುಚ್ಚಿಟ್ಟಿದ್ದೆ ನಾನು. ಸೊ ಇವಾಗ ಒಂದು 5 to 10 ಮಿನಿಟ್ಸ್ ಆಗಿದೆ. ಸೊ ಇವಾಗ ಪ್ಲೇಟ್ ಅದನ್ನು ನೋಡ್ಬೋದು ನೀವು ಹತ್ತಿರದಿಂದ ನೋಡಿ, ಹಿಟ್ಟು ಅಂಟಿಸ್ತಾ ಇಲ್ಲ ನಾನು ಹಿಂಗೆ ಮುಟ್ತಾ ಇದ್ರೆ. ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ ಈ ಥರ ಮೀಡಿಯಮ್ ಶೇಪ್ಸಲ್ಲಿ ರೌಂಡ್ ಮಾಡ್ಕೊಬೇಕು, ರೌಂಡ್ ಮಾಡಿ ಇಟ್ಕೊಬೇಕು. ಫಸ್ಟ್ ಸ್ಟೆಪ್ ಇದೆ ಈ ಹಿಟ್ಟಲ್ಲಿ. ಅಂದರೆ ಚಪಾತಿಗೆ ಮಾಡ್ತಿರಲ್ಲ ಅಷ್ಟು ದೊಡ್ಡದಾಗಿ ರೌಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಚಿಕ್ಕದಾಗಿ ಗುಲಾಬ್ ಜಾಮೂನ್ ಶೇಪ್ಗಿಂತನೂ ಒಂದು ಸ್ವಲ್ಪ ಚಿಕ್ಕದೇ. ಗುಲಾಬ್ ಜಾಮೂನ್ಗೂ ನಾವು ಇಷ್ಟು ದೊಡ್ಡದು ಹಾಕಲ್ಲ, ಚಿಕ್ಕದೇ ಹಾಕ್ತೀವಿ. ಸೊ ಈ ಥರ ಮೀಡಿಯಮ್ ಸೈಜಲ್ಲಿ ಈ ಥರ ನೀವು ರೌಂಡ್ಸ್ ಮಾಡ್ಕೊಳ್ಳಿ. ಇದನ್ನು ಕ್ಲೀನಾಗಿ ಗಾರ್ನಿಷ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಒತ್ತಬೇಕಾದ್ರೆ ಬಿಟ್ಕೊಂಡ್ಬಿಡುತ್ತೆ ಉಂಡೆನೂ. ಚೆನ್ನಾಗಿ ನೆಂದಿದ್ರೆ ಚೆನ್ನಾಗಿ ಬರುತ್ತೆ ಹಿಟ್ಟು ಕೂಡ. ನೋಡಿ ಈ ಥರ ನೀವು ಕೈಯಲ್ಲಿ ಈ ಥರ ಫಿನಿಶಿಂಗ್ ಕೊಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಹಿಟ್ಟು ಎಷ್ಟು ಮೆತ್ತಗಿದೆ ನೋಡಿ, ಹಿಂಗೆ ಹೇಳಿದ್ರೆ ಬರ್ತಾ ಇದೆ. ಸೊ ಅಂದರೆ ನೆಂದಿದೆ ಅಂತ ಅರ್ಥ. ನೆಕ್ಸ್ಟು ನಾವಿವಾಗ ಇದನ್ನು ಹೊತ್ತಕ್ಕೆ ಮಣೆ ಮತ್ತು ರೋಲರ್ನ ತಗೊಂಡು ಇದನ್ನು ಫಸ್ಟು ಹೀಗೆ ಇಟ್ಕೊಬೇಕು ಗೈಸ್. ಅಂದರೆ ಚಪಾತಿ ಹೊತ್ತೋ ಥರನೇ, ಬೇರೆ ಎಂತ ಇಲ್ಲ. ಇದಕ್ಕೆ ಪೌಡ್ರ್ ಹಾಕ್ಕೊಂಡು ಹೀಗೆ ಇದನ್ನು ಹಿಂಗೆ ಇದು ಮಾಡಿಬಿಟ್ಟು ಚಿಕ್ಕದಾಗಿ ಈ ಥರ ಮಾಡ್ಕೊಳ್ಳಿ. ಅಂದರೆ ಆ ಕರ್ಜಿಕಾಯಿ ಒತ್ತೋದು ನಾನು ಸ್ಟಾರ್ಟಿಂಗಲ್ಲಿ ಮರ್ತೋದು. ಆ್ಯಕ್ಚುಲಿ ಕರ್ಜಿಕಾಯಿ ಒತ್ತೋದಿರುತ್ತೆ ಈ ಥರ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ರೂಪದಲ್ಲಿರುತ್ತೆ, ಬೇರೆ ಬೇರೆ ಶೇಪ್ಸ್ದೆಲ್ಲ ಇರುತ್ತೆ. ಸೊ ಈ ಥರದ ಈ ಸೈಜಿಗೆ ನೀವು ಅಡ್ಜಸ್ಟ್ ಆಗೋ ಥರ ಇದನ್ನು ರೋಲ್ ಮಾಡಿಕೊಂಡು ಅದರೊಳಗಡೆ ಆ ಪೌಡರ್ನ ಮಿಕ್ಸ್ ಮಾಡಿ ಹಾಕ್ಕೊಬೇಕಾಗುತ್ತೆ. ಸೊ ಇದನ್ನು ಹೀಗೆ
ಆ ಶೇಪ್ಗೆ ತಕ್ಕಂತೆ ಇದು ಮಾಡ್ಕೊಬೇಕು ನೋಡಿ. ಈ ಥರ ರೋಲ್ ಮಾಡ್ಕೊಬೇಕು. ಸ್ವಲ್ಪ ಅಗಲಕ್ಕೆ ಮಾಡ್ಕೊಳ್ಳಿ, ಏನಕ್ಕಂದ್ರೆ ನೀವು ಈಚೆ ಏನಾದರೂ ಆ ಫಿನಿಶಿಂಗ್ ಉಳಿದಿರೋದು ಇದ್ರೆ ನೀವು ತಗೊಬೋದು. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ. ಈ ಥರ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳೋಷ್ಟರೊಳಗೆ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಸೊ ನೋಡ್ಬೋದು, ಈಗ ಒಂದು ಪ್ಯಾನ್ ತಗೊಂಡು, ಒಂದು ಫ್ರೈಯಿಂಗ್ ಪ್ಯಾನ್ ಥರ ಇರೋದನ್ನ ತಗೊಂಡು ಇದನ್ನ ಫ್ರೈ ಮಾಡ್ಕೊಳಕ್ಕೆ ನೋಡ್ಬೋದು ಒಂದು ಲೋಟದಷ್ಟು ಇದು ಆಯಿಲ್ನ ತಗೊಂಡಿದ್ದೀನಿ. ಸೊ ಆಯಿಲ್ನ ಹೀಗೆ ಹಾಕ್ಕೊಳ್ಳಿ. ಸೊ ಇವಾಗ ಎಣ್ಣೆ ಕಾಯೋಷ್ಟರೊಳಗಡೆ ನಾವು ಇದನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಇದು ರೆಡಿ ಆಯಿತು. ಸೊ ಇದನ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ಇದು ಇರುತ್ತಲ್ವ, ಈ ಕರ್ಜಿಕಾಯಿ ಒತ್ತೋದು, ಇದನ್ನ ತಗೊಂಡು ಫಸ್ಟು ಇದಕ್ಕೆ ಸುತ್ತ ಈ ಎಡ್ಜಸ್ ಇರುತ್ತಲ್ವ ಗೈಸ್, ಇದಕ್ಕೆ ಎಣ್ಣೆ ಹಚ್ಕೊಬೇಕು. ಬೇಸಿಕಲಿ ಈ ಥರ ಈ ಎಡ್ಜಸ್ಗೆ ಎಣ್ಣೆ ಹಚ್ಕೊಂಡ್ರೆ ಅದು ಎಡ್ಜಸ್ಗೂ ಅಷ್ಟೇ, ಮತ್ತು ಒಳಗಡೆನು ಸುಮ್ಮನೆ ಸೋಕದೇ ಇರೋ ಥರ ಟಚ್ ಮೀ ನಟ್ ಥರ ಹೀಗೆ ಈ ಥರ ನಾವು ಇದು ಮಾಡಿಕೊಂಡು ಇದನ್ನು ತೆಗೆದು ಇದ್ರ ಮೇಲೆ ಇಡಬೇಕು. ಈ ಥರ ನೋಡ್ತಾ ಇರ್ಬೋದು. ಒಂದು ಸೈಡ್ ಇದು ಮಾಡಿಕೊಂಡು ಈ ಮಿಕ್ಸ್ ಮಾಡಿರ್ತೀರಲ್ಲ ಈ ಪೌಡರು, ಇದನ್ನು ಹಾಕ್ಕೊಬೇಕು. ಈ ಥರ ಈಚೆ ಬರ್ದೇ ಇರೋ ಥರ ಹಾಕ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಬೇಕು. ಈ ಈಚೆ ಇರೋ ಎಕ್ಸ್ಟ್ರಾನೆಲ್ಲ ನೀವು ತೊಗೊಂಡ್ಬಿಡ್ಬೋದು. ಸೊ ಇದನ್ನು ಈ ಹಿಟ್ಟು ಮತ್ತು ವೇಸ್ಟ್ ಏನೋ ನಾವು ಯೂಸ್ ಮಾಡೋಕ್ಕಾಗಲ್ವ ಅಂತ ನಿಮ್ಗೆ ಹಲವಾರು ಡೌಟ್ಸ್ ಎಲ್ಲ ಇರ್ಬೋದು. ಸೊ ಈ ಹಿಟ್ಟೇನು ವೇಸ್ಟ್ ಏನಾಗಲ್ಲ, ಇದನ್ನು ನೀವು ಮತ್ತೆ ಯೂಸ್ ಮಾಡ್ಕೊಬೋದು. ಇವಾಗ ನಾನು ತೊಗೊಂಡಿರೋ 1/4 kg ಹಿಟ್ಟಲ್ಲಿ ಏನಿಲ್ಲ ಅಂದರೂ ಒಂದು 20 to 25 ಕರ್ಜಿಕಾಯಿ ಆಗುತ್ತೆ ನಮಗೆ. ಸೊ ಇದನ್ನು ನೀವು ಯೂಸ್ ಮಾಡ್ಕೊಬೋದು. ಇದನ್ನು ನೀವು ಸ್ವಲ್ಪ ಅದು ವೇಸ್ಟ್ ಎಲ್ಲ ತೆಗೆದ್ಮೇಲೆ ಎಡ್ಜಸ್ ಕಂಪ್ಲೀಟಾಗಿ ಇದಾಗೋದಕ್ಕೋಸ್ಕರ ನೋಡಿ ಕ್ಲೀನಾಗಿ ಎಲ್ಲ ಎಡ್ಜಸ್ಸಲ್ಲೂ ಈ ರೀತಿ ಪ್ರೆಸ್ ಮಾಡ್ಕೊಂಡು ಬನ್ನಿ. ಏನಕ್ಕೆ ಅಂದರೆ ಇದನ್ನು ಹೇಳ್ತೀನಿ, ನಾವೇನಕ್ಕೆ ಕ್ಲೀನಾಗಿ ಪ್ರೆಸ್ ಮಾಡಬೇಕು, ಇಲ್ಲ ಹಾಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಥರ ಆಗುತ್ತೆ. ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಓಪನ್ ಮಾಡಿದಾಗ ಎಷ್ಟು ಕ್ಲೀನಾಗಿ ಆಗಿದೆ ಶೇಪಿಂದ, ಯಾಕಂದರೆ ನಾವು ಎಡ್ಜಸ್ಸಲ್ಲಿ ಆಯಿಲ್ ಹಾಕಿರ್ತೀವಲ್ಲ ಗೈಸ್. ಸೊ ಅದಕ್ಕೆ ಅದು ಕ್ಲೀನಾಗಿ ಇದು ಮ್ಯಾನಿಫೆಸ್ಟ್ ಆಗಿರುತ್ತೆ. ಸೊ ಅದನ್ನು ಅಷ್ಟೇ ನೀವು ತಗೊಬೇಕಾದ್ರೆ ಕೈಯಲ್ಲಿ ನೋಡಿ ಈ ಥರ ನೀಟಾಗಿ ಸ್ಲೋ ಆಗಿ ರೆಪ್ರೆಸೆಂಟ್ ಮಾಡ್ಕೊಬೇಕು. ಸೊ ಅವಾಗ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಯಾವುದಾದ್ರೂ ಒಂದು ಬೌಲಲ್ಲೋ ಯಾವುದ್ರಲ್ಲಾದ್ರೂ ಒಂದ್ರಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಅದ್ರಲ್ಲಿ ಸ್ವಲ್ಪ ಆಯಿಲ್ ಇತ್ತು, ಸೊ ನಾನು ಅದಕ್ಕೆ ಇಟ್ಕೊಂಡಿಲ್ಲ, ಇದರಲ್ಲಿ ಇಟ್ಕೊಳ್ಳಿ. ಸೊ ಇದೇ ಥರ ಮಾಡ್ಕೊಳ್ತಾ ಹೋಗೋಣ. ಇವಾಗ ನೋಡ್ಕೊಂಡಲ್ಲ ಅದೇ ಥರ ಇನ್ನೊಂದು ತೋರಿಸ್ತೀನಿ. ಆಗಲೇ ಒಂದು ಮಾಡಿ ತೋರಿಸ್ದೆ, ಅದೇ ಥರ ಇನ್ನೊಂದು ತೋರಿಸ್ತೀನಿ. ಸೊ ಅದನ್ನು ಹೇಗೆ ಇದು ಮಾಡಿಕೊಂಡು ಅದರೊಳಗಡೆ ಹಾಕೊಬೇಕು ಅಂತ. ಸೊ ಅವಾಗ ಹೇಳಿದ್ನಲ್ಲ ಈ ಥರ ಚಿಕ್ಕದಾಗಿ ಬೇಸಿಕಲಿ ಪೂರಿ ಮಾಡ್ತಾರಲ್ಲ ಆ ಥರ ಮಾಡ್ಕೊಳ್ಳಿ ಅಷ್ಟೇ. ಈ ಥರ ಅದರೊಳಗಡೆ ಸ್ಟ್ರೆಚ್ ಆಗೋಷ್ಟು, ಅದರೊಳಗಡೆ ಫಿಟ್ ಆಗೋಷ್ಟು ಈ ಥರ ಇದು ಮಾಡಿಕೊಂಡು ನೀವು ಮಾಡ್ಕೊಬೋದು. ಏನಿಲ್ಲ, ಸ್ಟಾರ್ಟಿಂಗ್ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಇದನ್ನು ನೋಡಿ ಆರಾಮಾಗಿ ಮಾಡ್ಬೋದು. ಈಸಿಯಾಗೇ ಇದೆ, ಬಿಗಿನರ್ಸ್ ಕೂಡ ಏನು ಕಷ್ಟ ಅನಿಸಲ್ಲ. ಸೊ ಈ ಥರ ಆಯಿಲ್ನ ಇದ್ರ ಸುತ್ತ ಎಡ್ಜಸ್ಸಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಎಲ್ಲ ಅಪ್ಲೈ ಮಾಡಿಬಿಟ್ಟು ಇದನ್ನು ಒತ್ಕೊಂಡಿರ್ತೀರಲ್ವ, ಇದನ್ನು ಅದ್ರ ಸುತ್ತ ಹಿಂಗೆ ಎನ್ಕ್ರೇವ್ ಮಾಡಿ ಎನ್ಲಾರ್ಜ್ ಮಾಡಿಕೊಂಡು ಇದ್ರ ಒಳಗಡೆ ತಿರ್ಗಾ ಮಿಕ್ಸ್ಚರ್ ಹಾಕ್ಕೊಬೇಕು. ನಾನು ಆಗಲೇ ಒಂದು ತೋರಿಸಿದ್ನಲ್ಲ ಸೇಮ್ ಅದೇ ಥರನೇ ನೀವೆಲ್ಲದಕ್ಕೂ ಈ ಥರ ಮಿಕ್ಸ್ಚರ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಕ್ಕೆ ಬರೀ ಹಿಟ್ಟಿಟ್ಟು ಥರ ಆದರೂ ನಿಮ್ಗೆ ಅದು ರುಚಿ ಸಿಗಲ್ಲ, ಬರೀ ಹಿಟ್ಟಿಟ್ಟೆ ಅನಿಸುತ್ತೆ. ಸೊ ಈ ಹಿಟ್ಟಿನೊಳಗಡೆ ಆ ಮಿಕ್ಸ್ಚರ್ ಇರುತ್ತಲ್ಲ ಅದನ್ನು ಹೀಗೆ ಹಾಕ್ಕೊಂಡು ತೆಗಿಯೋಕ್ಕೆ ಮುಂಚೆ ಒಂದು ಸರಿ ಪ್ರೆಸ್ ಮಾಡ್ಕೊಳ್ಳಿ ಗೈಸ್. ಆಮೇಲೆ ಈಚೆ ಇರೋ ವೇಸ್ಟ್ನೆಲ್ಲ ಹೀಗೆ ನಿಮ್ಮ ಕೈಯಲ್ಲಿ ಸುಮ್ಮನೆ ಹೀಗೆ ಡ್ರ್ಯಾಗ್ ಮಾಡಿದ್ರೆ ಅದು ರಿಮೂವ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇದು ಏನು ವೇಸ್ಟ್ ಆಗಲ್ಲ. ಸೊ ಇದನ್ನು ನೀವು ತಿರ್ಗಾ ಮತ್ತೆ ಈ ಥರ ಇದು ಮಾಡಿಕೊಂಡು ನೆಕ್ಸ್ಟ್ ನೀವು ಲಟ್ಟಣಿಗೆ ಇದು ಮಾಡುವಾಗ ಅದನ್ನು ಯೂಸ್ ಮಾಡ್ಕೊಬೋದು. ಈ ಎಡ್ಜಸ್ನ ಕ್ಲೀನಾಗಿ ಈ ಥರ ನಿಮ್ಮ ಕೈ ಎಡ್ಜಿಂದ ನೋಡಿ ಈ ಥರ ಮಾಡ್ತಾ ಹೋಗಿ. ಏನಕ್ಕೆ ಅಂದರೆ ನಾನು ಅವಾಗಲೇ ಫಸ್ಟ್ ಒನ್ ಮಾಡಬೇಕಾದ್ರೆ ಹೇಳಿದೆ, ಇದು ನೀವು ಕ್ಲೀನಾಗಿ ಮಾಡಿಲ್ಲ ಈ ಸ್ಟೆಪ್ ಅಂದರೆ ನಿಮ್ಗೆ ಇಲ್ಲೊಂದು ಡಿಸ್ಅಡ್ವಾಂಟೇಜ್ ಆಗೋ ಚಾನ್ಸಸ್ ಕೂಡ ಇದೆ. ಸೊ ಏನು ಡಿಸ್ಅಡ್ವಾಂಟೇಜಸ್ ಆಗೋ ಚಾನ್ಸಸ್ ಅಂದರೆ ಇವಾಗ ನಾವು ಇದು ತೆಗಿತೀವಲ್ವ ನೋಡಿ ಈ ಥರ, ಫಾರ್ ಎಕ್ಸಾಂಪಲ್ ಇವಾಗ ಇದು ನನ್ನ ಕೈಯಲ್ಲಿದೆ ಹೀಗೆ. ಸೊ ಈ ಎಡ್ಜಸ್ಸಲ್ಲಿ ಇರೋದು ಏನಾದರೂ ರಿಮೂವ್ ಆಗಿಬಿಡ್ತು ಅಥವಾ ಅನ್ಫೋಲ್ಡ್ ಆಗಿಬಿಡ್ತು ಅಂದರೆ ನಾವು ಎಣ್ಣೆ ಕಾಯಕ್ಕಿಟ್ಟಿರ್ತೀವಲ್ಲ ಪ್ಯಾನ್ ಫ್ರೈಯಲ್ಲಿ, ಸೊ ಈ ಕರ್ಜಿಕಾಯಿನ ನಾವೇನಾದರೂ ಆ ಎಣ್ಣೆ ಒಳಗಡೆ ಹಾಕಿದಾಗ ಈ ಒಳಗಡೆ ಇರೋ ಮಿಕ್ಸ್ಚರ್ ಎಲ್ಲ ಎಣ್ಣೆಗೆ ಫುಲ್ ಸ್ಪ್ಲಿಟ್ ಆಗಿಬಿಡುತ್ತೆ, ಅಂದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಈ ಮಿಕ್ಸ್ಚರ್ ಏನಾದರೂ ಬಂದು ಆ ಪ್ಯಾನಲ್ಲಿ ಅದು ಫುಲ್ ಸ್ಪ್ಲಿಟ್ ಆಯಿತು ಅಥವಾ ಸ್ಪ್ರೆಡ್ ಆಯಿತು ಅಂತ ಅಂದರೆ ಆ ಎಣ್ಣೆ ವೇಸ್ಟು. ಅಂದರೆ ಇವಾಗ ಕರ್ಜಿಕಾಯಿನ ನೀವು ಕ್ಲೀನಾಗಿ ಕರಿಯೋಕ್ಕಾಗಲ್ಲ, ಅದು ಕರ್ಜಿಕಾಯಿ ಮೇಲೆ ಇವಾಗ ಈ ಥರ ಇರುತ್ತಲ್ವಾ, ಈ ಲೇಯರ್ ಮೇಲೆಲ್ಲ ಬಂದು ಆ ಪುಡಿ 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 ಕುತ್ಕೊಳುತ್ತೆ. ನೀವು ಎಷ್ಟೇ ಕರ್ಜಿಕಾಯಿ ಸುಟ್ಟರು ಅದು ಬರ್ತಾನೆ ಇರುತ್ತೆ. ಸೊ ಅದೊಂದು ಮಾಡ್ಕೊಳಕ್ಕೆ ಹೋಗಬೇಡಿ, ಕ್ಲೀನಾಗಿ ಗಾರ್ನಿಷ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು
ನಾನು ಈ ಥರ 4ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಗಲೇ ಇದನ್ನು ರೆಡಿ ಮಾಡ್ಕೊಬೇಕಾದ್ರೆ ನಾನು ಫ್ರೈ ಪ್ಯಾನಲ್ಲಿ ಕುಕ್ಕಿಂಗ್ ಆಯಿಲ್ನ ಕೂಡ ಹಾಕಿದ್ದೆ ಕಾಯೋದಕ್ಕೋಸ್ಕರ. ಸೊ ಇವಾಗ ಎಣ್ಣೆ ಕಾದಿದೆಯೋ ಇಲ್ವಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಸುಮ್ಮನೆ ಒಂದು ಚಿಕ್ಕ ಪೀಸ್ ಇದೇ ಹಿಟ್ಟನ್ನು ತಗೊಂಡು ಚೆಕ್ ಮಾಡಿ ನೋಡೋಣ. ಸೊ ಮೇಲೆ ಬಂತು ಉಪ್ತಾ ಇದೆ, ಸೊ ಕಾದಿದೆ ಅಂತ ನೋಡ್ತಾ ಇರ್ಬೋದು ನೀವಲ್ಲಿ ಬಂದಿದೆ. ಸೊ ಇವಾಗ ನಾವು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ 4 ಕಜ್ಜಾಯಗಳೇನಿದೆ ಕರ್ಜಿಕಾಯಿ, ಸೊ ಇದನ್ನು ನಿಧಾನಕ್ಕೆ ಈ ಥರ ಕಾದಿರೋ ಎಣ್ಣೆಯಲ್ಲಿ ಬಿಡಿ ಗೈಸ್. ಈ ಥರ ಸ್ಲೋ ಆಗಿ ಬಿಡಿ. ನಾನು ಅವಾಗೆ ಹೇಳ್ದಂಗೆ ಅದೇನಾದರೂ ಒಂಚೂರು ಆ ಕಡೆ ಈ ಕಡೆ ಆಯಿತು ಅಂದರೆ ಅದು ನಿಮ್ದು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ, ಮತ್ತು ಅದು ಚೆನ್ನಾಗಿರಲ್ಲ. ಸೊ ನೋಡಿ ಅದಾಗದೇ ಫಸ್ಟು ಉಬ್ಬಬೇಕು, ಬಟ್ ಅವಾಗವಾಗ ಈ ಥರ ತಿರುಗಿಸ್ತಾ ಇರಿ. ಏನಕ್ಕೆ ಅಂದರೆ ಅದು ಈಚೆ ಬರೋ ಚಾನ್ಸಸ್ ಇದೆ. ನೋಡಿ ಅದು ಎಷ್ಟು ಕ್ಲೀನಾಗಿ ಹಸಿಟ್ಟೆಲ್ಲ ಇದಾಗಿದೆ ಅಂದರೆ ನಾನು ಹಾಕಿದ ತಕ್ಷಣ ಉಬ್ಕೊತಿದೆ ಅದು. ನೋಡಿ ಈ ಥರ ಆಗುತ್ತೆ ಅದು. ಬೇಸಿಕಲಿ ಈ ಥರ ಮಾಡ್ಕೊಂಡು ನೋಡಿ ಲೈಟಾಗಿ ಅದು ಗೋಲ್ಡನ್ ಕಲರ್ ರೀತಿಯಲ್ಲಿ ಫ್ರೈ ಆಗಬೇಕು. ಸುತ್ತ ಹಿಂಗೆ ನೀವು ತಿರುಗಿಸ್ತಾನೆ ಇರಿ ಅದು ಫ್ರೈ ಆಗೋವರೆಗೂ. ಏನಿಲ್ಲ ಅಂದರೂ 1 ಮಿನಿಟ್ ಅಥವಾ 2 ಮಿನಿಟ್ ನೀವು ಈ ಥರ ಹಾಕಿ ಫ್ರೈ ಮಾಡಿ. ಅದು ಒಂಥರ ಗೋಲ್ಡನ್ ಕಲರ್ ತಿರ್ಗೋವರೆಗೂ, ಲೈಟಿಶ್ ಗೋಲ್ಡನ್ ಕಲರ್ ತಿರ್ಗೋವರೆಗೂ ಆ ಥರ ಮಾಡ್ತಾ ಇರಬೇಕು. ಸೊ ಹಾಗೆ ಮಾಡಿದ್ದಲ್ಲಿ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಟೇಸ್ಟಿಯಾಗಿರುತ್ತೆ. ಲೈಕ್ ನಿಮ್ಮ ಕ್ರೇವಿಂಗ್ಸ್ಗೆಲ್ಲ ಇದಾಗುತ್ತೆ. ಸೊ ಇದು ಬೇಯಲಿ 1 ಮಿನಿಟ್ವರೆಗೂ. ಹಾಗೆ ಇದನ್ನು ಹಿಂಗೆ ಉಲ್ಟಾ ಮಾಡ್ತಾ ಇರಿ, ಸೀದಾ ಮಾಡ್ತಾ ಇರಿ. ಸೊ ಅದು ಸುತ್ತ ಬೇಯಲಿ ಅಂತ ಅಷ್ಟೇ. ಸೊ ನಾನು ಅವಾಗೆ ಹೇಳಿದ್ನಲ್ಲ, ಆ ಡಿಸಡ್ವಾಂಟೇಜ್ ಇಲ್ಲೇ ಆಗೋದು. ಇವಾಗ ನಾವು ಏನಾದರೂ ಈ ಥರ ಕರ್ಜಿಕಾಯಿ ಹಾಕಿದಾಗ ಈ ಎಣ್ಣೆಲಿ ಏನಾದರೂ ಇದು ಸ್ಪ್ಲಿಟ್ ಆಗಿಬಿಟ್ರೆ ಸೊ ಅದು ತಿನ್ನೋಕ್ಕಾಗಲ್ಲ. ಅಂದರೆ ಅದು ಇವಾಗ ಈ ಕರ್ಜಿಕಾಯಿ ಮೇಲೆ ಈ ಪೌಡ್ರ್ ಎಲ್ಲ ಬಂತು ಅಂದರೆ ಇದು ಬಂದು ಇದ್ರ ಮೇಲೆ ಕುತ್ಕೊಂಡು ಸೊ ಆ ಥರ ಆಗುತ್ತೆ ಅಷ್ಟೇ ಬೇಸಿಕಲಿ. ಮತ್ತು ಇನ್ನೊಂದು ಮೇನು, ನೀವು ಈ ಕರ್ಜಿಕಾಯಿ ಮಾಡೋ ರೆಸಿಪಿ ಟೈಮಲ್ಲಿ ಇನ್ನೊಂದು ಏನು ಟಿಪ್ ಅಂದರೆ, ಕುಕ್ಕಿಂಗ್ ಆಯಿಲ್ ಬಂದ್ಬಿಟ್ಟು ಫ್ರೆಶ್ ಆಗೇ ಇರಬೇಕು ಗೈಸ್. ಅಂದರೆ ನೀವು ಇವಾಗ ಯಾವುದೇ ಆಯಿಲ್ ತಗೊಳ್ಳಿ, ಇವಾಗ ನಾನು ಸನ್ಪ್ಯೂರ್ ಹಾಕಿದ್ದೀನಿ. ಸೊ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ತೊಗೊಂಡ್ರು ಅದು ಫ್ರೆಶ್ ಆಗಿರಬೇಕು. ಅಂದರೆ ನೀವು ಚಕ್ಲಿ, ವಡೆ, ಕೋಡುಬಳೆ, ನಿಪ್ಪಟ್ಟು, ಬೇಸಿಕಲಿ ಏನಾದರೂ ನೀವು ಕರ್ದಿರೋ ಐಟಮ್ಸ್ನ ತೊಗೊಂಡು ಇದ್ರೊಳಗಡೆ ಹಾಕಬೇಡಿ. ಏನಕ್ಕೆ ಇದು ಬಂದು ಸ್ವೀಟ್ ಐಟಮ್ ಅಲ್ವಾ, ಸೊ ಅದು ಖಾರ ಹೊಡೆಯುತ್ತೆ ಅಥವಾ ಆ ಥರ ಏನಾದರೂ ಮಿಸ್ಪ್ಲೇಸಸ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಈ ಥರ ಇದು ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಫ್ರೆಶ್ ಆಯಿಲೇ ಹಾಕಬೇಕು ನೀವು. ಸೊ ಅದು ಇದು ಕರ್ದಿರೋ ಐಟಮ್ಸ್ ಇದೆಲ್ಲ ಎಣ್ಣೆ ಯೂಸ್ ಮಾಡಬೇಡಿ ಇದರಲ್ಲಿ. ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂಥರ ಗೋಲ್ಡನ್ ಫ್ರೈ ಥರ ಆಗಿದೆ. ಇವಾಗ ಇನ್ನೊಂದು ಚೂರು ಬೆಂದಿದ ತಕ್ಷಣ ನಾವು ಎತ್ಕೊಂಡ್ಬಿಡೋಣ. ಸೊ ಇವಾಗ 2 ಕಡೆ ತಿರುಗಿಸಿ ನೋಡಿದಾಗ ಚೆನ್ನಾಗಿ ಬೆಂದಿದೆ. ಸೊ ಈಗ ನೋಡಿ ಈ ಥರ ಒಂದೊಂದನ್ನೇ ಈ ಥರ ಇದರಲ್ಲಿ ನೀವು ಎಣ್ಣೆನ ಇದು ಮಾಡಿಬಿಟ್ಟು ತಗೊಂಡು ನಿಮ್ಮ ಪ್ಲೇಟ್ಸಿಗೆ ಹಾಕೊಳ್ಳಿ. ಸೊ ಅದೇ ಥರ ನೀವು ಯಾವುದೆಲ್ಲ ಹಾಕಿದ್ದೀರಾ ಸ್ಟವ್ನ ಆಫ್ ಮಾಡಿಬಿಟ್ಟು ಸೊ ನೀವು ಆ ಥರ ಇಟ್ಕೊಳ್ಳಿ ಅಷ್ಟೇ ಗೈಸ್. ಇಷ್ಟು ಸಿಂಪಲ್, ಅದು ಇದೋಗುತ್ತೆ ಅಂತ ಅಷ್ಟೇ. ಇದು ಮಾಡ್ಕೊಳ್ಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂಥರ ನೋಡಿ. ಇವಾಗ ನೀವು ನೋಡ್ಬೋದು ಈ ರೀತಿ ಕರ್ಜಿಕಾಯಿ ಬರುತ್ತೆ, ಒಂಥರ ನೋಡಿ ಗೋಲ್ಡನ್ ಬ್ರೌನಿಶ್ ಕಲರ್ ಆಗಿ ಬರುತ್ತೆ. ಸೊ ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ಟೀ ಅಥವಾ ಕಾಫಿ ಟೈಮಾಗಿ ಇದನ್ನು ಕುಡಿಯೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ಮಾಡ್ಕೊಂಡು ತಿನ್ಬೋದು. ಸೊ ಅಷ್ಟೇ ಗೈಸ್, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಗೊತ್ತೇ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಗೈಸ್. ಸೊ ನಾನು ಫಸ್ಟ್ ವಿಡಿಯೋ ಮಾಡಿದಾಗ ತುಂಬ ಎಂಕರೇಜ್ಮೆಂಟ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ನಮ್ರತ ಈ ಥರ ವೀಡಿಯೋಸ್ ಮಾಡಿ ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸೊ ಆ ಥರ ವೀಡಿಯೋಸ್ನ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಭೇಟಿ ಆಗಿವರೆಗೂ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್.